ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ಒಂದು ಟ್ರೇಡ್ ಆಲ್ರೆಡಿ ಸಿಗ್ತಾ ಇದೆ ಮಾರ್ಕೆಟಲ್ಲಿ. ನೋಡಿ, ಇನ್ನೂ ಪ್ರೈಸ್ ಬಿದ್ದಿಲ್ಲ. ಆಲ್ರೆಡಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಎಸ್ಎಲ್ನ ಇಲ್ಲಿಗೆ ಇಟ್ಕೊತೇನೆ. ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ನೋಡಿ, ಪ್ರೈಸ್ ಇನ್ನೂ ಬಿದ್ದಿಲ್ಲ, ಆಲ್ರೆಡಿ ಶುರು ಮಾಡಿಬಿಟ್ಟೆ. ಓಕೆನಾ, ನಿಮ್ಮ ಕಣ್ಮುಂದೆ ನೋಡ್ತಾ ಇದ್ದೀರಿ, ಲೈವಲ್ಲಿ ಇನ್ನೂ ಪ್ರೈಸ್ ಬಿದ್ದಿಲ್ಲ. ಇಲ್ಲಿ ಆಲ್ರೆಡಿ ಎಂಟ್ರಿನ ತೆಗೆದುಕೊಳ್ಳಲಾಗಿದೆ. ನಮಗೆ ರಿಸ್ಕ್ ಬಂದು ತುಂಬಾ ಕಮ್ಮಿ ಇದೆ. 226 ಪಾಯಿಂಟ್ಸ್ ಇದೆ ರಿಸ್ಕ್. 226 ಫಸ್ಟ್ ಟಾರ್ಗೆಟು 700 ಪಾಯಿಂಟ್ಸನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಟ್ರೇಡನ್ನು ಏನಕ್ಕೋಸ್ಕರ ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. ವೆರಿ ಸಿಂಪಲ್ ಬಂಧುಗಳೇ. ಇಲ್ಲಿ ಒಂದು ಆರ್ಡ್ರ್ ಬ್ಲಾಕ್ ಇದೆ. ಇಲ್ಲಿ ಈ ಪಾಯಿಂಟಲ್ಲಿ ಆರ್ಡ್ರ್ ಬ್ಲಾಕ್ ಇದೆ. ಏನು ಹೇಳಿ, ಇದು ಸೆಲ್ಫ್ ಮೇಡ್, ಬೇರೆ ಯಾವುದೂ ಅಲ್ಲ. ಸೆಲ್ಫ್ ಮೇಡ್ ಅಶೋಕ್ ಆರ್ಡ್ರ್ ಬ್ಲಾಕ್ ಇದೆ. ಓಕೆನಾ, ಅಶೋಕ್ ಆರ್ಡ್ರ್ ಬ್ಲಾಕ್ ಇದಿರೋದ್ರಿಂದ ನಾನಿಲ್ಲಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಅರ್ಥ ಆಗ್ತದೆಯಾ? ವೆರಿ ಸಿಂಪಲ್ ನೋಡಿ. ನಾವು ಟ್ರೇಡನ್ನು ಯಾವ ಥರ ಮಾಡ್ತೀವಿ ಅಂತ ಗೊತ್ತಿರಬೇಕಾಗುತ್ತೆ ಬಂಧುಗಳೇ. ಈ ಪಾಯಿಂಟಲ್ಲಿ ಅಶೋಕ್ ಆರ್ಡ್ರ್ ಬ್ಲಾಕ್ ಇದೆ, ಈ ಪಾಯಿಂಟಲ್ಲಿದೆ. ಆ ಒಂದು ಕಾರಣದಿಂದ ಈ ಒಂದು ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ ಅಷ್ಟೇ. ಇಲ್ಲೇನಿದೆ, ಬೇರೆ ಏನಾರು ಹೇಳೋದಕ್ಕಿದೆಯಾ? ಏನೂ ಇಲ್ಲ. ಇಲ್ಲಿ ಮುಖ್ಯವಾಗಿ ಎಂಟ್ರಿನ ತೊಗೊಬೇಕಂದ್ರೆ ತಾಳ್ಮೆ ತುಂಬ ಮುಖ್ಯ. ಅದಿರಬೇಕು, ಒಳ್ಳೆ ಸ್ಟ್ರಾಟಜಿ ಇರಬೇಕು. ರೂಲ್ ಬೇಸ್ಡ್ ಸ್ಟ್ರಾಟಜಿ ನೋಡಿ. ಪ್ರೈಸ್ ಇಷ್ಟು ಬಿದ್ದರೂ ಕೂಡ ನಾನು ರಿಯಾಕ್ಷನ್ ಆಗಲ್ಲ. ಬಟ್ ಇಲ್ಲೊಂದು ಟ್ರೇಡ್ ಇತ್ತು, ಈ ಪಾಯಿಂಟಲ್ಲಿ ಮಿಸ್ ಆಗೋಯ್ತು. ಇರಲಿ ಬಿಡಿ, ಲಕ್ಷ್ಮಣ ರೇಖಾ ಇತ್ತು, ಮಿಸ್ ಆಯಿತು. ಬಟ್ ಇವಾಗ ನಮಗಿಲ್ಲಿ ಅಶೋಕ್ ಆರ್ಡ್ರ್ ಬ್ಲಾಕ್ ಇದೆ. ಈ ಅಶೋಕ್ ಆರ್ಡ್ರ್ ಬ್ಲಾಕ್ ಇರೋದ್ರಿಂದ ಈ ಒಂದು ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ. ಆಮೇಲೆ ನೀವು ಅಶೋಕ್ ಆರ್ಡ್ರ್ ಬ್ಲಾಕ್ ಹೇಗಿದೆ ತೋರಿಸಿ ಅಂತ ಕೇಳಕ್ಕೆ ಹೋಗ್ಬಿಡಿ. ಕೋರ್ಸಸ್ ಇದೆ, ಅಟೆಂಡ್ ಮಾಡಿ. ಓಕೆನಾ, 9999 ಅಷ್ಟೇ ಕೋರ್ಸ್ ಫೀಸ್. ಜಸ್ಟ್ ಇನ್ವೆಸ್ಟ್ ಮಾಡಿ. ಓಕೆನಾ, ಇಂಟ್ರೆಸ್ಟ್ ಇದ್ದವರು. ಏನೊಂದು ಟ್ರೇಡಲ್ಲಿ ಬಂದುಬಿಡುತ್ತೆ ಬಂಧುಗಳೇ, ಒಂದು ಟ್ರೇಡಲ್ಲಿ ಬಂದುಬಿಡುತ್ತೆ. ನೋಡ್ತಾ ಇರಿ, ಈ ಟಾರ್ಗೆಟ್ 700 ಪಾಯಿಂಟ್ಸ್. ಓಕೆನಾ, 700 ಪಾಯಿಂಟ್ಸು ಟಾರ್ಗೆಟ್ ರೀಚ್ ಆದರೆ ಇನ್ನು 700 800 ಪಾಯಿಂಟ್ಸ್ ಅಂದ್ಕೊಳ್ಳಿ. 800 ಪಾಯಿಂಟ್ಸ್ ಇನ್ನೂ ಒಂದು ಸ್ವಲ್ಪ ಕೆಳಗಡೆ ಬರುತ್ತೆ ಪ್ರೈಸು. 800 ಪಾಯಿಂಟ್ಸ್ ಬಂದೇ ಬರುತ್ತೆ. ಆಮೇಲೆ ಒಂದು ಆರ್ಡ್ರ್ ಬ್ಲಾಕನ್ನು ನೀವು ಎಲ್ಲರೂ ನೋಡ್ತಾ ಇರ್ತೀರ. ಬಟ್ ಇಲ್ಲಿ ಆರ್ಡ್ರ್ ಬ್ಲಾಕ್ ಬಂದು ನಿಮಗೆ ಯೂಟ್ಯೂಬಲ್ಲೂ ಕೂಡ ಸಿಗುತ್ತೆ. ಬಟ್ ಇಲ್ಲಿ ನಾವು ಯಾವ ಥರ ಐಡೆಂಟಿಫಿಕೇಷನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಯಾವ ಆರ್ಡ್ರ್ ಬ್ಲಾಕು ವ್ಯಾಲಿಡ್ಡು. ಆಮೇಲೆ ಇಲ್ಲಿ ನಮ್ಮದೊಂದು ರೂಲ್ ಇದೆ. ಯೂಟ್ಯೂಬಲ್ಲಿರೋ ಆರ್ಡ್ರ್ ಬ್ಲಾಕ್ ಅಲ್ಲ ಇದು, ಇದಕ್ಕೊಂದು ರೂಲ್ ಇದೆ. ಆ ರೂಲ್ ಬೇಸ್ಡೇ ನಾವು ಇದನ್ನು ಐಡೆಂಟಿಫಿಕೇಷನ್ ಮಾಡೋವಂಥದ್ದು. ರೂಲ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಆದ್ದರಿಂದ ರೂಲ್ಗಳನ್ನ ಇಟ್ಕೊಬೇಕಾಗುತ್ತೆ. ಯಾರೋ ಯೂಟ್ಯೂಬಲ್ಲಿ ಹೇಳ್ತಾರೆ, ಅದನ್ನೆಲ್ಲ ಮಾಡೋದಕ್ಕಾಗುತ್ತಾ? ಯೋಚನೆ ಮಾಡಿ. ಯೂಟ್ಯೂಬಲ್ಲೆಲ್ಲ ಹೇಳೋರೆಲ್ಲ ಆರ್ಡ್ರ್ ಬ್ಲಾಕನ್ನು ಟೆಸ್ಟ್ ಮಾಡಿ ತೋರಿಸ್ತಾರ ನಿಮಗೆ ಲೈವಲ್ಲಿ. ಇದೇ ನೋಡಿ ಆರ್ಡ್ರ್ ಬ್ಲಾಕು, ಇಲ್ಲಿ ಆರ್ಡ್ರ್ ಬ್ಲಾಕ್ ಇದೆ, ನಾನು ಟ್ರೇಡ್ ಮಾಡ್ತೀನಿ ಅಂತ. ಇಲ್ಲ. ಬಟ್ ನಾವು ಇಲ್ಲಿ ನೋಡಿ, ಇಲ್ಲಿ ಬೀಳೋದಕ್ಕಿಂತ ಮುಂಚೆನೇ ನೋಡಿ ಲಾಸಲ್ಲಿದೆ ಇವಾಗ. ನೋ ಪ್ರಾಬ್ಲಮ್, ತಲೆ ಕೆಡಿಸ್ಕೊಬಾರ್ದು. ಏಕೆಂದರೆ ಅಶೋಕ್ ಆರ್ಡ್ರ್ ಬ್ಲಾಕು ಪವರ್ಫುಲ್ ಆಗಿದೆ. ಬಿದ್ದೇ ಬೀಳುತ್ತೆ ಪ್ರೈಸು. 100% ಕೆಳಗಡೆ ಬರುತ್ತೆ ಪ್ರೈಸು. ಬಂದೇ ಬರುತ್ತೆ. ಕಾಯ್ಬೇಕಷ್ಟೆ. ಏನು ಮಾಡಬೇಕು? ಕಾಯ್ಬೇಕು. ಈ ಒಂದು ಗ್ರೀನ್ ಕ್ಯಾಂಡಲ್ ಬಂತಲ್ವಾ ಇವಾಗ, ಈ ಗ್ರೀನ್ ಕ್ಯಾಂಡಲ್ ಬಂದಿದ್ದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಓಕೆನಾ, ಸರಿ ಕಾಣ್ತಾ ಇಲ್ಲ. ಏನಾಗುತ್ತೆ ಅಂದರೆ, ಈ ಗ್ರೀನ್ ಕ್ಯಾಂಡಲನ್ನು ಬಿಗ್ ಪ್ಲೇಯರ್ಸು ಕ್ರಿಯೇಟ್ ಮಾಡಿದ್ದಾರೆ. ಬಿಗ್ ಪ್ಲೇಯರ್ಸು ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಏನು ಮಾಡ್ತಾರೆ ಗೊತ್ತಾ? ಇವಾಗೇನೋ ಕ್ರಿಯೇಟ್ ಮಾಡಿಬಿಟ್ರು, ಕ್ರಿಯೇಟ್ ಮಾಡಾಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಗೊತ್ತಾ? ಬಿಗ್ ಪ್ಲೇಯರ್ಸು ಈ ಗ್ರೀನ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಿಸಿ ಎಲ್ಲಾರ್ಗು ಬೈಯಿಂಗ್ ಆಗ್ತದೆ ಅಂತ ತೋರಿಸ್ಬಿಟ್ರು. ಬಟ್ ಇವಾಗ ಒಂದು ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಬಂಧುಗಳೇ. ಈ ಒಂದು ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ, ದೊಡ್ಡ ರೆಡ್ ಕ್ಯಾಂಡಲ್ ಬರುತ್ತೆ, ಬಿಗ್ ಕ್ಯಾಂಡಲ್ಗಳು ಬರುತ್ತೆ. ಓಕೆನಾ, ಹೇಗೆ ಬರುತ್ತೆ ಏನು ಅದು ಎಕ್ಸ್ಪೀರಿಯನ್ಸ್ ಮುಖಾಂತರ ನನಗೆ ಗೊತ್ತಾಗ್ತಾ ಇದೆ. ಈ ಟೈಮಲ್ಲಿ ಹೇಳ್ತಾ ಇದ್ದೀನಿ, 100% ರೆಡ್ ಕ್ಯಾಂಡಲ್ಲು, ಇವಾಗಿನ ರನ್ನಿಂಗ್ ಕ್ಯಾಂಡಲ್ಲು ರೆಡ್ ಕ್ಯಾಂಡಲ್ ಆಗಿ ಕನ್ವರ್ಟ್ ಆಗುತ್ತೆ. ಮಿನಿಮಮ್ 150 ಪಾಯಿಂಟ್ಸು ಇದರಲ್ಲಿ ಪ್ರೈಸ್ ಬೀಳೋ ಅಂಥ ಚಾನ್ಸಸ್ ಇರುತ್ತೆ. ಬೀಳೋ ಅಂಥ ಚಾನ್ಸಸ್ ಇದೆ. ಆದರೆ 100% ಬೀಳುತ್ತೆ.
ಹೇಗೆ ಬೀಳುತ್ತೆ, ಅದನ್ನು ಯಾರು ಬೀಳಿಸ್ತಾರೆ? ಬಿಗ್ ಪ್ಲೇಯರ್ಸು ತಾನೇ. ಬಿಗ್ ಪ್ಲೇಯರ್ಸ್ ಕೈಯಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಆ ಒಂದು ರೆಡ್ ಕ್ಯಾಂಡಲ್ನ ಬರ್ಸೋದಕ್ಕೆ. ಹಾಗಾದರೆ ಹೇಗೆ ಬರುತ್ತೆ? ಲೈವ್ ಮಾರ್ಕೆಟಲ್ಲಿ ನೋಡಿ ಯಾವ ಥರ ಬರುತ್ತೆ ಬಿಗ್ ಕ್ಯಾಂಡಲ್. ನೀವೇ ಲೈವ್ ಮಾರ್ಕೆಟಲ್ಲಿ ಒಂದು ಟೈಮ್ ನೋಡಿ. ಬಿಗ್ ಕ್ಯಾಂಡಲ್ ಬರುತ್ತೆ ಅಂತ ಹೇಳ್ತಾ ಇದೆ. ಯಾವ ಥರ ಬರ್ತಾ ಇದೆ ನೋಡಿ ಬಂಧುಗಳೇ. ಬಿಗ್ ಕ್ಯಾಂಡಲ್ ಬರುತ್ತೆ ಅಂತ ಹೇಳ್ತಾ ಇದ್ನಲ್ಲ, ನೋಡಿ ಇಲ್ಲಿ ಹೇಗೆ ಬರ್ತಾ ಇದೆ. ಕ್ಲೀನಾಗಿ ಬರ್ತಾ ಇದೆಯಾ ಬಿಗ್ ಕ್ಯಾಂಡಲ್ಲು? ನೋಡಿ, ಪ್ರೈಸು ಮೇಲೆ ಹೋಗಬೇಕಾಗಿತ್ತು ತಾನೇ, ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಬಿಗ್ ಕ್ಯಾಂಡಲ್ ನೋಡಿ, ಬಿಗ್ ಪ್ಲೇಯರ್ಸ್ ಕ್ಯಾಂಡಲ್ ಇದು. ಬಿಗ್ ಪ್ಲೇಯರ್ಸ್ ಕ್ಯಾಂಡಲ್, ದೊಡ್ಡವ್ರ ಕ್ಯಾಂಡಲ್ಸ್ ಇದು. ಅಂದರೆ ಇದು ಸಾಮಾನ್ಯ ವ್ಯಕ್ತಿಗಳು ಕ್ರಿಯೇಟ್ ಮಾಡುವಂಥ ಕ್ಯಾಂಡಲ್ ಅಲ್ಲ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಿದ್ರೂ ಬಿಗ್ ಪ್ಲೇಯರ್ಸ್ ಎಂಟ್ರಿ ಕೊಟ್ಟರೆ ಮಾತ್ರ ಈ ಥರ ಕ್ಯಾಂಡಲ್ ಬರುತ್ತೆ. ಈ ಕ್ಯಾಂಡಲನ್ನು ಸಾಮಾನ್ಯ ವ್ಯಕ್ತಿ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಮಾಡೋದಕ್ಕಾಗೋದಿಲ್ಲ. ಹಾಗಾದರೆ ನಾವು ಸಾಮಾನ್ಯ ವ್ಯಕ್ತಿ ತಾನೇ, ಯೋಚನೆ ಮಾಡಿ. ನಾರ್ಮಲ್ಲಾಗಿ ಸಾಮಾನ್ಯ ವ್ಯಕ್ತಿನೇ, ಟ್ರೇಡಿಂಗಲ್ಲಿ ಅಸಾಧಾರಣ ವ್ಯಕ್ತಿ. ಈ ಥರ ಬಿಗ್ ಕ್ಯಾಂಡಲ್ ಬರುತ್ತೆ ಅಂತ ಹೇಳೋರನ್ನ ಸಾಮಾನ್ಯ ವ್ಯಕ್ತಿ ಅಂತ ಕರಿತೀರಾ? ಇಲ್ಲ. ಬಿಗ್ ಪ್ಲೇಯರ್ಸ್ ಅಂದಮೇಲೆ ಬಿಗ್ ಪ್ಲೇಯರ್ಸ್ ಕೈಯಲ್ಲಿ ಈ ಥರ ಕ್ಯಾಂಡಲ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಮತ್ತು ನಾವ್ಯಾರು? ಬಿಗ್ ಟ್ರೇಡರ್ ತಾನೇ ನಾನು ಕೂಡ. ಯೋಚನೆ ಮಾಡಿ ನೀವೇನೆ. ಅದರಿಂದ ತಾಳ್ಮೆ ತುಂಬ ಮುಖ್ಯ. ಸರಿಯಾದ ಮಾರ್ಗದಲ್ಲಿ ಕಲಿತುಕೊಂಡು ಮಾಡಿ. ಕೋರ್ಸಸ್ ಇದೆ, ಅಟೆಂಡ್ ಮಾಡಿ. ಅಟೆಂಡ್ ಮಾಡಿದ್ರೆ ನಿಮಗೆಲ್ಲ ಪ್ರತಿಯೊಂದೂ ಇರುತ್ತೆ, ಆರಾಮಾಗಿ ಮಾಡ್ಬೋದು. ನೋಡಿ ಇಲ್ಲಿ ಬಂತು ನೋಡಿ, ಆಲ್ರೆಡಿ 226 ಪಾಯಿಂಟ್ಸ್ ಎಸ್ಸಲ್ಲಿದೆ, 163 ಪಾಯಿಂಟ್ಸ್ ರನ್ನಿಂಗು, 189 ನೋಡಿ. ಬಿಗ್ ಕ್ಯಾಂಡಲ್, ಬಿಗ್ ಪ್ಲೇಯರ್ಸ್ ಕ್ಯಾಂಡಲ್ ಇದು. ಬಿಗ್ ಪ್ಲೇಯರ್ಸ್ ಕ್ಯಾಂಡಲ್, ನಾಟ್ ಅ ಸ್ಮಾಲ್ ಟ್ರೇಡರ್ಸ್ ಕ್ಯಾಂಡಲ್ ಇದು. ಬಿಗ್ ಪ್ಲೇಯರ್ಸ್ ಕ್ಯಾಂಡಲ್. ಯೋಚನೆ ಮಾಡಿ ನೀವೇನೆ, ಒಂದು ಕ್ಷಣ ಯೋಚನೆ ಮಾಡಿ. ದಂಗಾಗೋಗ್ಬಿಡ್ತೀರಾ ನೀವು, ದಂಗಾಗೋಗ್ಬಿಡ್ತೀರಾ. ಈ ಥರ ಲೈವ್ ಮಾರ್ಕೆಟಲ್ಲಿ ಯಾರೇ ಅನಾಲಿಸಿಸ್ ಮಾಡ್ತಾರೆ? 200 ಪಾಯಿಂಟ್ಸ್ ಬಂದುಗಳೇ, ಡನ್ ಆ್ಯಂಡ್ ಡಸ್ಟೆಡ್. ಇನ್ನೂ ಕೆಳಗಡೆ ವಿಕ್ ನೋಡಿ, ಇಲ್ಲಿದೆ ಆಲ್ರೆಡಿ 1:1 ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. 1:1 ಆಲ್ರೆಡಿ ಡನ್ ಆ್ಯಂಡ್ ಡಸ್ಟೆಡ್. ಯಾಕೆಂದರೆ BTCನಲ್ಲಿ ವೊಲಟಾಲಿಟಿ ಜಾಸ್ತಿ ಇರುತ್ತಲ್ಲ, ಅದರಿಂದ. ನೋಡಿ, ಈ ಥರ ಟ್ರೇಡನ್ನು ಹುಡುಕಬೇಕು ಬಂಧುಗಳೇ ನಾವು. ಈ ಥರ ಒಂದು ಪವರ್ಫುಲ್ ಆಗಿರುವಂಥ ಟ್ರೇಡನ್ನು ಹುಡುಕಿದ್ರೆ ಖಂಡಿತ ನಾವು ಸಕ್ಸಸ್ ಆಗ್ತೀವಿ. ನೋಡಿ, 229 ಪಾಯಿಂಟ್ಸ್, 229, 232 ನೋಡಿ. ಈ ಥರ ನಾವು ಐಡೆಂಟಿಫಿಕೇಷನ್ ಮಾಡಬೇಕಾಗುತ್ತೆ. ಯಾವ ಥರ ಐಡೆಂಟಿಫಿಕೇಷನ್ ಮಾಡಿದ್ದೀವಿ ನಾವು? ಅಶೋಕ್ ಆರ್ಡ್ರ್ ಬ್ಲಾಕ್. ಈ ಅಶೋಕ್ ಆರ್ಡ್ರ್ ಬ್ಲಾಕ್ದು ಪವರ್ ಗೊತ್ತಾಯ್ತಾ ಎಲ್ಲರಿಗೂ? ಪವರ್ ಗೊತ್ತಾಯ್ತಾ? ಅದು ಇಂಪಾರ್ಟೆಂಟ್ ಬಂಧುಗಳೇ, ಪವರ್ ಇಂಪಾರ್ಟೆಂಟ್. ಟ್ರೇಡಿಂಗಲ್ಲಿ ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ, ನೀವು ಹೇಗೆ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಯಾವ ಥರ ವಿಭಿನ್ನವಾಗಿ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಮಾರ್ಕೆಟ್ ಬಿದ್ದುಬಿಟ್ಟಿದೆ, ನಾನು ಸೆಲ್ ಮಾಡಿಬಿಡೋಣ, ಅದಲ್ಲ ಟ್ರೇಡು. ವಿಭಿನ್ನತೆ ಇರಬೇಕು, ಆವಾಗಲೇ ಸ್ಟಾಕ್ ಮಾರ್ಕೆಟ್ ನಿಮಗೆ ಸಲ್ಯೂಟ್ ಹೊಡೆಯುತ್ತೆ. ಏನೇ ಮಾಡಿ ವಿಭಿನ್ನವಾಗಿರಬೇಕು. ಅರ್ಥ ಆಗ್ತದೆಯಾ? ಯಾವ ಥರ ಬಿಗ್ ಕ್ಯಾಂಡಲ್ ಬಂತು ನೋಡಿ ಇಲ್ಲಿ, ನೀವೇ ಗಮನಿಸಿ. 418 ಪಾಯಿಂಟ್, 468 ಪಾಯಿಂಟ್ ಬರ್ತಾ ಇದೆ. 468 ಪಾಯಿಂಟ್ ಗಮನಿಸಿ. 500 ಪಾಯಿಂಟ್ಸ್ ಬಂಧುಗಳೇ. ಇಲ್ಲಿ ನಾವು 50% ಬುಕ್ ಮಾಡಲಾಗುತ್ತಿದೆ. 500 ಪಾಯಿಂಟ್ಗೆ 50% ಬುಕ್ ಮಾಡ್ತಾ ಇದ್ದೀನಿ. ಓಕೆನಾ? 500 ಪಾಯಿಂಟ್ಸ್ಗೆ 50% ಇಲ್ಲಿ ಕಂಪ್ಲೀಟಾಗಿ ಬುಕ್ ಮಾಡ್ತಾ ಇದ್ದೀನಿ. ಇದನ್ನು ಅರ್ಥ ಮಾಡ್ಕೊಬೇಕು. 525 ಪಾಯಿಂಟ್, ಎಂತೆಂಥ ಒಂದು ಕ್ಯಾಂಡಲ್ಗಳು ಉರುಳುತ್ತಾ ಇದೆ ನೋಡಿ ಬಂಧುಗಳೇ. ಇದನ್ನೇ ತಾನೇ ಬಿಗ್ ಪ್ಲೇಯರ್ಸ್ ಯಾವ ಥರ ಬರ್ತಾರೆ ಅಂತ ಹೇಳೋದು. ನಾವು ಐಡೆಂಟಿಫಿಕೇಷನ್ ಮಾಡಬೇಕು ಬಂಧುಗಳೇ. ಯಾರೂ ಐಡೆಂಟಿಫಿಕೇಷನ್ ಮಾಡಲ್ಲ, ನಾವೇ ಮಾಡಬೇಕು. ಹೇಗೆ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹೇಳಿದ್ನಲ್ಲ ಒಂದು ಮಾತು, ಎಲ್ಲರೂ ಟ್ರೇಡ್ ಮಾಡ್ತಾರೆ, ಎಲ್ಲರೂ ಮಾಡ್ದಂಗೆ ನೀವು ಯಾಕೆ ಮಾಡ್ತೀರಾ? ವಿಭಿನ್ನತೆ ಇರಬೇಕು, ವಿಭಿನ್ನವಾಗಿರಬೇಕು. ಅದು ಹೇಗಿರಬೇಕು ಅಂದರೆ ಬಿಗ್ ಪ್ಲೇಯರ್ಸ್ ಜೊತೆ ಇರಬೇಕಾಗತ್ತೆ. ಸುಮ್ಮನೆ ಎಲ್ಲೆಲ್ಲಿ ಬೇಕಲ್ಲಿ ಟ್ರೇಡ್ ಮಾಡ್ತಂದರೆ ಖಂಡಿತ ತಪ್ಪಾಗುತ್ತೆ. ಇವಾಗ ನೋಡಿ, ನಾವು ಕಂಪ್ಲೀಟಾಗಿ ಇಲ್ಲಿ
500 ಪಾಯಿಂಟ್ಗೆ 500 ಪಾಯಿಂಟ್ಗೆ 50%ನ ಬುಕ್ ಮಾಡಿದ್ದೀನಿ. ಓಕೆನಾ, ಬ್ಯಾಲೆನ್ಸನ್ನು ಇಲ್ಲಿ ಬುಕ್ ಮಾಡ್ಕೊತೀನಿ, ಕಾಯ್ತೀನಿ. ಅರ್ಥ ಆಗ್ತಾಯಿದೆಯಾ? ನೋಡಿ, ಒಬ್ಬ ಸಾಮಾನ್ಯ ರೈತನ ಮಗನಿಗೆ ಇದೆಲ್ಲ ಗೊತ್ತಾಗ್ತಾಯಿದೆ ಅಂದರೆ ನಿಮಗೂ ಗೊತ್ತಾಗುತ್ತೆ ಬಂಧುಗಳೇ. ಇದೇನು ದೊಡ್ಡ ವಿಷಯ ಏನಲ್ಲ, ಇದೇನು ದೊಡ್ಡ ವಿಷಯನಾ? ಇದೇನು ದೊಡ್ಡ ವಿಷಯ ಅಲ್ಲ. ಸಾಮಾನ್ಯ ವ್ಯಕ್ತಿಗೂ ಕೂಡ ಗೊತ್ತಾಗುತ್ತೆ ಅಂದಮೇಲೆ ನಿಮಗೂ ಕೂಡ ಗೊತ್ತಾಗಬೇಕು. ನನಗೆ ಇಂಗ್ಲೀಷ್ ಬರಲ್ಲ, ಕನ್ನಡ ಒಂದೇ, ಅಂಥದ್ರಲ್ಲಿ ಮಾರ್ಕೆಟ್ನ ಅರ್ಥ ಮಾಡ್ಕೊಂಡಿದ್ದೀವಿ. ನೀವೂ ಕೂಡ ಅರ್ಥ ಮಾಡ್ಕೊಬೋದು. ಏನಪ್ಪ ಅಂದರೆ ಮಾರ್ಕೆಟ್ನ ನೋಡೋ ರೀತಿ ಗೊತ್ತಿರಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಟಾರ್ಗೆಟ್ಗೋಸ್ಕರ ತಾಳ್ಮೆಯಿಂದ ಕಾಯ್ತೀನಿ. ದೇವರು ಕೊಟ್ಟಿದೆ ನಮಗೆ ತಾಳ್ಮೆಯಿಂದ ಕಾಯ್ತೀನಿ. ಒಂಥರ ಇದು ಗಾಡ್ ಗಿಫ್ಟೆಡ್ ಸ್ಟ್ರಾಟಜಿ. ನಮಗೆ ದೇವರು ಕೊಟ್ಟಿರುವಂಥ ವರ ನಮಗೆ ಇದು. ಓಕೆನಾ, ದೇವರು ಕೊಟ್ಟಿರುವಂಥ ವರ ನನಗೆ ಇದು. ಬಂಧುಗಳೇ ಗಮನಿಸಿ, ಇಲ್ಲಿ ಆಲ್ಮೋಸ್ಟ್ ನೋಡಿ ಪ್ರೈಸು ಒಳ್ಳೊಳ್ಳೆ ರೆಡ್ ಕ್ಯಾಂಡಲ್ಗಳು ಬರ್ತಾ ಇತ್ತು. ಬಟ್ ಆದರೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಇದೇನಪ್ಪ ಅಂದರೆ ಮಾರ್ಕೆಟು ಚೇಂಜಸ್ಸನ್ನು ಗಮನಿಸ್ಬೋದಾಗಿರುತ್ತೆ. ಈ ಥರ ಆದಾಗ ಮಾರ್ಕೆಟು ಚೇಂಜ್ ಆಯಿತು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಆ ಒಂದು ರೀಸನ್ನಿಂದ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಈ ಪಾಯಿಂಟಲ್ಲಿ ಇವಾಗ ಸಂಪೂರ್ಣವಾಗಿ ಕ್ಲೋಸ್ ಮಾಡಲು ಪ್ರಯತ್ನ ಪಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಂಟ್ರಿ ಪಾಯಿಂಟ್ ಹತ್ರ ಬಂತಂದರೆ ಕ್ಲೋಸ್ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಬಂತು. ಇವಾಗ ಸದ್ಯಕ್ಕೆ ಕ್ಲೋಸ್ ಮಾಡುತ್ತೇನೆ. ಏನು ಮಾಡೋದು? ಪ್ರಾಫಿಟಲ್ಲೇ ಕ್ಲೋಸ್ ಮಾಡ್ತೀನಿ. ಇವಾಗ ಇಲ್ಲಿ 50% ಬ್ಯಾಲೆನ್ಸನ್ನು ಕ್ಲೋಸ್ ಮಾಡಿದ್ವಿ. ಇಲ್ಲಿ ಈ ಪಾಯಿಂಟಲ್ಲಿ 50%ನ್ನು ಕ್ಲೋಸ್ ಮಾಡಿದ್ವಿ. ಇನ್ನು ಬ್ಯಾಲೆನ್ಸ್ 50% ಇತ್ತಲ್ಲ, ಎಕ್ಸಾಕ್ಟಾಗಿ ಎಂಟ್ರಿ ಪಾಯಿಂಟ್ ಹತ್ರ ಕ್ಲೋಸ್ ಮಾಡಲಾಗಿದೆ. ಪ್ರಾಫಿಟಲ್ಲೇ ಕ್ಲೋಸ್ ಮಾಡಿದ್ವಿ. ಇದನ್ನು 50% ಏನು ಬ್ಯಾಲೆನ್ಸ್ ಇತ್ತು ಅದನ್ನು ಕೂಡ ಏನಾಗಿದೆ 23 ಪಾಯಿಂಟ್ ಪ್ರಾಫಿಟಲ್ಲಿ ಕ್ಲೋಸ್ ಮಾಡಲಾಗಿದೆ. ನೋಡಿ, ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ. ಟ್ರೇಡಿಂಗಲ್ಲಿ ನಾವು ಯಾವಾಗ ಯಾವ ಥರ ಕ್ಲೋಸ್ ಮಾಡ್ತೀವಿ ಅನ್ನೋದು ಮುಖ್ಯವಾಗುತ್ತೆ. ನೋಡಿ, ಪ್ರೈಸ್ ನೋಡಿ ಮೇಲೆ ಹೋಯ್ತು, ಒಂದು ರೆಡ್ ಕ್ಯಾಂಡಲ್ ಬಂತು, ಎಗೇನ್ ಹೋಯ್ತು, ಒಳ್ಳೆ ರೆಡ್ ಕ್ಯಾಂಡಲ್ ಬಂದು ಇದನ್ನು ಕೂಡ ರೆಡ್ ಆಗಿತ್ತು. ಬಟ್ ಈ ರೆಡ್ ಬಂದು ಗ್ರೀನ್ ಆಗೋಯ್ತಲ್ಲ, ಸಮಥಿಂಗ್ ಚೇಂಜಸ್ ಇನ್ ದ ಮಾರ್ಕೆಟ್. ಇವಾಗ ನನಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ ಮಾರ್ಕೆಟ್ ಟ್ರೆಂಡು ಚೇಂಜ್ ಆಗ್ತದೆ. ಆ ಒಂದು ರೀಸನ್ನಿಂದ ಸಂಪೂರ್ಣವಾಗಿ ಪ್ರಾಫಿಟಲ್ಲೇ ಈ ಒಂದು ಟ್ರೇಡನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಈ ಒಂದು ಸೆಲ್ಫ್ ಮೇಡ್ ಅಶೋಕ್ ಆರ್ಡರ್ ಬ್ಲಾಕ್ನ ಈ ಒಂದು ಟ್ರೇಡಿಂಗ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.